ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 1 kg ಚಿಕನ್ ತೊಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊಟ್ಟೆ ಕೋಳಿ ಸರನ ಸಪ್ರೇಟ್ ಮಾಡ್ಕೊಳ್ಳಿ. ಈಗ 1 kg ಚಿಕನ್ಗೆ ಫಸ್ಟು 1 ಸ್ಪೂನ್ ಸಾಲ್ಟ್ ಹಾಕಿ, ಅದಾದಮೇಲೆ ಅರ್ಧ ಸ್ಪೂನ್ ಅರಿಶಿನ ಹಾಕಿ, ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕಿ, ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕಿ. ಈಗ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಬನ್ನಿ ಮಸಾಲೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಟೊಮ್ಯಾಟೊ ಹಾಕ್ಕೊಳ್ಳಿ, 1 ಈರುಳ್ಳಿಯನ್ನು ಹಾಕ್ಕೊಳ್ಳಿ, 4 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ, ಮತ್ತು 1/4 ಸ್ಪೂನ್ ಮೆಣಸು ಹಾಕಿ, 1 ಇಂಚ್ ಚಕ್ಕೆ ಹಾಕಿ, 4 ಲವಂಗ ಹಾಕಿ, ಮತ್ತು ಲಾಸ್ಟಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈಗ ಅದನ್ನು ಆರಕ್ಕೆ ಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಕೊಬ್ಬರಿ, 3/4 ಹಿಡಿಯಷ್ಟು ಹುರಿಗಡಲೆ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ಳಿ. ಈಗ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ 1 ಇಂಚ್ ಶುಂಠಿನ ಹಾಕಿ ಆರಿರೋ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ತೊಗೊಳ್ಳಿ, ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ ಹಾಕಿ, ಮತ್ತು ಹೆಸರು ಕಾಳು ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ. ಹೆಸರು ಕಾಳು ಒಂದು ಆಪ್ಷನಲ್ಲು, ಚಿಕನ್ ಹೀಟ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಸರು ಕಾಳನ್ನು ಯೂಸ್ ಮಾಡ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡಿ, ಈಗ ಚಿಕನ್ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನ 2 ವಿಸಿಲ್ಸ್ ಹಾಕ್ಕೊಳ್ಳಿ. 2 ವಿಸಿಲ್ಸ್ ಆದಮೇಲೆ ಈಗ ಚಿಕನ್ ಅರ್ಧ ಬೆಂದಿರುತ್ತೆ. ಈಗ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆನ ಹಾಕಿ ಎಷ್ಟು ನಿಮಗೆ ನೀರು ಬೇಕು ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ, ಮತ್ತು ಇನ್ನು 2 ವಿಸಿಲ್ಸ್ ಹಾಕ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ, ಮತ್ತು ಸ್ಟವ್ನ ಸಿಮ್ಮಿಗೆ ಹಾಕ್ಕೊಂಡು ಮೊಟ್ಟೆ ಸರವನ್ನು ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಹೀಗೆ ಬೇಯೋದಕ್ಕೆ ಬಿಡಿ ಮೊಟ್ಟೆ ಸರ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಬೇಯಲಿ. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೊಸ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.